ಬೀದರ್ ಜಿಲ್ಲೆಯಲ್ಲಿ ಇಂದು ಸಂಜೆ ಗುಡುಗು ಮಿಂಚಿನ ಆರ್ಭಟ ಭಾರೀವಾಗಿ ನಡೆದಿದ್ದು, ಇದರಿಂದಾಗಿ ಔರಾದ ತಾಲೂಕಿನ ವಲ್ಲಾಪುರ ಗ್ರಾಮದಲ್ಲಿ ಒಂದು ಎತ್ತು ಸಾವನ್ನಪ್ಪಿದ ವರದಿ ಬಂದಿದೆ. ಶಂಭು ನಾಗಪ್ಪ ಎಂಬ ರೈತನಿಗೆ ಸೇರಿದ 2 ಎತ್ತುಗಳನ್ನು ಅವರು ಜಮೀನಿನಲ್ಲಿ ಹೊಲ ಕೆಲಸಕ್ಕೆ ನಿಲ್ಲಿಸಿದ್ದರು. ರೈತ ಸ್ವಲ್ಪ ಸಮಯಕ್ಕೆ ಬೇರೆಡೆಗೆ ಹೋದ ವೇಳೆ ಆಕಸ್ಮಿಕವಾಗಿ ಸಿಡಿಲು ಬಡಿದು 2ರಲ್ಲಿ ಒಂದು ಎತ್ತು ತಕ್ಷಣ ಸಾವನ್ನಪ್ಪಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಧಾವಿಸಿ ಪರಿಶೀಲನೆ ನಡೆಸಿದ್ದು, ಸಾವಿಗೀಡಾದ ಎತ್ತು ಶಂಭು ನಾಗಪ್ಪ ಅವರ ಕುಟುಂಬಕ್ಕೆ ಭಾರೀ ಆರ್ಥಿಕ ನಷ್ಟವನ್ನುಂಟಿಸಿದೆ. ಒಂದು ಎತ್ತಿನ ಬೆಲೆ ಸಾವಿರಾರು ರೂಪಾಯಿ. ಇದು ರೈತರ ದಿನನಿತ್ಯದ ಹೊಲ ಕೆಲಸಕ್ಕೆ ಮುಖ್ಯ ಆಧಾರವಾಗಿದೆ ಎಂಬುದು ಸ್ಪಷ್ಟ. ಇಡೀ ಬೀದರ್ ಜಿಲ್ಲೆಯಲ್ಲಿ ಇಂದು ಮಿಂಚು ಗುಡುಗಿನ ಜೊತೆಗೆ ತೀವ್ರ ಹವಾಮಾನ ಪರಿಸ್ಥಿತಿ ಸೃಷ್ಟಿಯಾಗಿದ್ದು, ಜನತೆಗೆ ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಇಂತಹ ಹವಾಮಾನದಲ್ಲಿ ಹೊರಗೆ ಹೋದಾಗ ಎಚ್ಚರಿಕೆ ವಹಿಸುವುದು, ಮರಗಳ ಕೆಳಗೆ ಅಥವಾ ಬಯಲಿನಲ್ಲಿ ನಿಲ್ಲದಿರುವುದು ಅತ್ಯಂತ ಮುಖ್ಯ. ಶೇಖರಣೆ ತಾಣಗಳು ಮತ್ತು ಪಶುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳು ಜನತೆಗೂ ರೈತ ಬಂಧುಗಳಿಗೂ ಸೂಚನೆ ನೀಡಿದ್ದಾರೆ. ಧನ್ಯವಾದಗಳು. ವರದಿ ಭಾನುದಾಸ್ ಪಾಟೀಲ್. ನಿನ್ನ ಹೆಸರಿಂದ ನಿಮ್ಮ ಅಪ್ಪರ ಹೆಸರು? ಶಂಭು ನಾಗಪ್ಪ ಕ್ರಿಶನು ಒಲ್ಲೆಪೂರು. ಸಿಡಿಲ್ ಬಿದ್ದು ನೋಡಿದೆ ಇಲ್ಲಿ? ಇಲ್ಲ, ನೀವು ಮುಂದಕ್ಕೆ ಹೋಲತ್ತರ ಏಕದಮ್ ಹೊಡಿದಿಕ್ಕೆ ಬಾಡ್ ಬಿದ್ದ ತಾನೇ. ಅವ ಬಿ ಹೋಯ್ತದ ಏನೋ ಕಟ್ಟೆ, ಅದು ಅವನ ಟೈಮ್ ಚಲೋ ಅದ, ಹಿಂಗಾಗಿ ಅದು ಉಳಿದು. ಯಾರು